ಸುಬ್ರಹ್ಮಣ್ಯ ಷಷ್ಠಿಯನ್ನು ಮುಖ್ಯವಾಗಿ ಸ್ಕಂದ ಷಷ್ಠಿ ಅಥವಾ ಸ್ಥೂರ ಸಂಹಾರ ಷಷ್ಠಿ ಎಂದು ಕರೆಯುತ್ತಾರೆ. ಈ ದಿನ ಶಿವಪಾರ್ವತಿಯರ ಪುತ್ರನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ದುಷ್ಟ ರಾಕ್ಷಸನಾದ ಸೂರಪದ್ಮನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ತಂದನು. ಈ ಹಿಂದೆ ಅಸುರರಾಜನಾದ ಕಶ್ಯಪ ಮಹರ್ಷಿ ಮತ್ತು ಅವರ ಪತ್ನಿ ಮಾಯಾದೇವಿಗೆ ಸೂರಪದ್ಮ ಎಂಬ ರಾಕ್ಷಸ ಜನಿಸಿದನು. ಸೂರಪದ್ಮನು ತೀವ್ರ ತಪಸ್ಸನ್ನು ಆಚರಿಸಿ ಪರಶಿವನಿಂದ ತನಗೆ ಯಾರಿಂದಲೂ ಸಾವು ಬರಬಾರದು ಮತ್ತು ಶಿವನ ಅಂಶದಿಂದ ಹುಟ್ಟಿದವನಿಂದ ಮಾತ್ರ ನನಗೆ ಮರಣವಿರಬೇಕು ಎಂಬ ವರವನ್ನು ಪಡೆದನು. ವರದ ಬಲದಿಂದ ಗರ್ವಿತನಾದ ಸೂರಪದ್ಮನು ದೇವತೆಗಳನ್ನು, ಋಷಿಮುನಿಗಳನ್ನು ಮತ್ತು ಸಾಮಾನ್ಯ ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು. ಇಂದ್ರಲೋಕವನ್ನು ವಶಪಡಿಸಿಕೊಂಡು ದೇವತೆಗಳನ್ನು ತನ್ನ ದಾಸರನ್ನಾಗಿ ಮಾಡಿಕೊಂಡನು. ಇವನ ಅಣ್ಣಂದಿರಾದ ಸಿಂಹಮುಖ ಮತ್ತು ತಾರಕಾಸುರ ಕೂಡ ಇವನೊಂದಿಗೆ ಸೇರಿಕೊಂಡು ಲೋಕದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿದರು. ಸೂರಪದ್ಮನ ಕಾಟ ತಾಳಲಾರದೆ ದೇವತೆಗಳು ಬ್ರಹ್ಮದೇವನ ನೇತೃತ್ವದಲ್ಲಿ ಕೈಲಾಸಕ್ಕೆ ಹೋಗಿ ಪರಶಿವನಿಗೆ ಮೊರೆಯಿಟ್ಟರು. ಶಿವನ ವರದಿಂದಲೇ ಸೂರಪದ್ಮನಿಗೆ ಮರಣವಿರುವುದರಿಂದ ಶಿವನ ಅಂಶದಿಂದ ಜನಿಸಿದ ಮಗನೊಬ್ಬನು ಮಾತ್ರ ಅವನನ್ನು ಕೊಲ್ಲಲು ಸಾಧ್ಯ ಎಂದು ತಿಳಿಸಿದರು. ದೇವತೆಗಳ ಕೋರಿಕೆಯನ್ನು ಮನ್ನಿಸಿದ ಶಿವನು ತನ್ನ ಶಕ್ತಿಯನ್ನು ಹೊರಹಾಕಿದಾಗ 6 ಜ್ವಾಲೆಗಳು ಅಂದರೆ ಶಕ್ತಿ ಕಿರಣಗಳು ಹೊರಬಂದವು. ಅವುಗಳನ್ನು ಷಣ್ಮುಖ ಅಥವಾ ಕಾರ್ತಿಕೇಯನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದನು. ದೇವತೆಗಳ ಸೇನಾಧಿಪತಿಯಾಗಲು ಇವನು ಅವತರಿಸಿದನು. ಪಾರ್ವತೀ ದೇವಿಯು ಮಗನಿಗೆ ಆಶೀರ್ವಾದವನ್ನು ನೀಡಿ ರಾಕ್ಷಸರ ಸಂಹಾರಕ್ಕೆಂದೇ ವೇಲ್ ಎಂಬ ದಿವ್ಯಾಸ್ತ್ರವನ್ನು ನೀಡಿದಳು. ಸುಬ್ರಹ್ಮಣ್ಯ ಸ್ವಾಮಿಯು ದೇವತೆಗಳ ಸೇನೆಯೊಂದಿಗೆ ಯುದ್ಧಕ್ಕೆ ಹೊರಟನು. ಮೊದಲು ಅವನ ಸೇನಾಧಿಪತಿ ವೀರಬಾಹು ಮತ್ತು ನಂತರ ಸುಬ್ರಹ್ಮಣ್ಯ ಸ್ವಾಮಿಯೇ ಸೂರಪದ್ಮನ ಸೇನಾಧಿಪತಿಗಳಾದ ತಾರಕಾಸುರ ಮತ್ತು ಸಿಂಹಮುಖರನ್ನು ಸಂಹರಿಸಿದರು. ಇದರಿಂದ ಕೋಪಗೊಂಡ ಸೂರಪದ್ಮನು ಸ್ವತಃ ಯುದ್ಧಕ್ಕೆ ಬಂದನು. ಸೂರಪದ್ಮ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ನಡುವೆ ಘೋರ ಯುದ್ಧ ನಡೆಯಿತು. ಈ ಯುದ್ಧವು ಹಲವು ದಿನಗಳ ಕಾಲ ನಡೆಯಿತು. ಅಂತಿಮವಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ತಾಯಿ ಪಾರ್ವತಿ ನೀಡಿದ ಅತಿ ಶಕ್ತಿಯುತವಾದ ವೇಲ್ ಆಯುಧವನ್ನು ಸೂರಪದ್ಮನ ಮೇಲೆ ಪ್ರಯೋಗಿಸಿದನು. ವೇಲ್ ಆಯುಧದ ಪೆಟ್ಟಿನಿಂದ ಸೂರಪದ್ಮನ ದೇಹವು 2 ಭಾಗಗಳಾಗಿ ವಿಭಜನೆಯಾಯಿತು. ಸೂರಪದ್ಮನು ಮರಣ ಹೊಂದುವ ಮುನ್ನ ಪಶ್ಚಾತ್ತಾಪದಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾದನು ಮತ್ತು ತಾನು ಶಾಶ್ವತವಾಗಿ ಸ್ವಾಮಿಯೊಂದಿಗೆ ಇರಲು ಅವಕಾಶ ನೀಡಬೇಕೆಂದು ಬೇಡಿಕೊಂಡನು. ಸುಬ್ರಹ್ಮಣ್ಯ ಸ್ವಾಮಿಯು ಆತನ ಕೋರಿಕೆಯನ್ನು ಮನ್ನಿಸಿ ಆತನ ದೇಹದ 2 ಭಾಗಗಳನ್ನು 2 ರೂಪಗಳಾಗಿ ಪರಿವರ್ತಿಸಿದರು. ಒಂದು ಭಾಗವನ್ನು ನವಿಲು ಅಂದರೆ ಮಯೂರ ಆಗಿ ಪರಿವರ್ತಿಸಿದರು ಮತ್ತು ಅದು ತಮ್ಮ ವಾಹನವಾಯಿತು. ಮತ್ತೊಂದು ಭಾಗವನ್ನು ಕೋಳಿಯಾಗಿ ಪರಿವರ್ತಿಸಿದರು ಮತ್ತು ಅದು ತಮ್ಮ ಧ್ವಜದ ಚಿಹ್ನೆಯಾಯಿತು. ಈ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ಸೂರಪದ್ಮನನ್ನು ಸಂಹರಿಸಿ ಲೋಕದಲ್ಲಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸಿದರು. ಈ ವಿಜಯವನ್ನು ಆಚರಿಸುವ ದಿನವೇ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸೂರ ಸಂಹಾರ ಷಷ್ಠಿ ಎಂದು ಪ್ರಸಿದ್ಧವಾಗಿದೆ. ಈ ಕಥೆಯನ್ನು ಕೇಳುವುದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ಶತ್ರುಭಯ ನಿವಾರಣೆ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.